ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 26ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದಿನ ವಿಶೇಷ ಅಂತಂದರೆ ಒಂದು ಹಳೆಯ ಅಂದರೆ 60ರ ದಶಕದಲ್ಲಿ ಬಂದಂಥ ಸಿನಿಮಾದ ಒಂದು ಗೀತೆ. ಇದು ಹಿಂದಿ ಗೀತೆ. ಇದರ ಪ್ರಾರಂಭದಲ್ಲಿ ವಿದೇಶಿ ಭಾಷೆಯ ಸಾಲುಗಳಿವೆ. ಈ ಸಿನಿಮಾ ಸಾಕಷ್ಟು ಆ ಕಾಲದಲ್ಲಿ ಜನಪ್ರಿಯತೆಯನ್ನು ಗಳಿಸಿತ್ತು. ಈ ಗೀತೆ ಕೂಡ ಭಾಳಷ್ಟು ಜನಪ್ರಿಯತೆ ಗಳಿಸಿತ್ತು. ಶಾಲಾ ಕಾಲೇಜುಗಳಲ್ಲಿ ಈ ಗೀತೆಗೆ ನೃತ್ಯ ರೂಪಕವನ್ನು ಮಾಡ್ತಾಯಿದ್ರು. ಇವತ್ತಿಗೂ ಕೂಡ ಈ ಗೀತೆಗೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ನೃತ್ಯ ಮಾಡೋದಕ್ಕೆ ಬಹಳ ಇಷ್ಟಪಡ್ತಾರೆ. ಹಾಗಾದರೆ ಯಾವುದಿರಬಹುದು ಇದು? ಇನ್ನೊಂದಷ್ಟು ಇದಕ್ಕೆ ಮಾಹಿತಿ ಹೇಳಬೇಕು ಅಂತಂದರೆ, ಇದು ವಿದೇಶಿ ಸಾಲುಗಳನ್ನು ಹೊಂದಿದೆ ಪ್ರಾರಂಭದಲ್ಲಿ. ಅಂದರೆ ಅದು ಯುರೋಪಿಯನ್ದ ಪಾಶ್ಚಿಮಾತ್ಯ ಭಾಷೆ ಇರಬಹುದಾ? ಅಲ್ಲ. ಅರಬ್ ಇರಬಹುದಾ? ಅಲ್ಲ. ಪಾಕಿಸ್ತಾನ ಇರಬಹುದಾ? ಇಲ್ಲ. ಆಫ್ರಿಕಾ ಇರಬಹುದಾ? ಖಂಡಿತ ಇಲ್ಲ. ಹಾಗಾದರೆ ಯಾವುದು? ಹೌದು, ಇದೇ ಸಾಯೋನಾರ. ಸಾಯೋನಾರ ಅನ್ನುವಂತಹ ಗೀತೆ ಲವ್ ಇನ್ ಟೋಕಿಯೋ ಸಿನಿಮಾದ್ದು. ಸಾಯೋನಾರ ಅನ್ನುವಂಥದ್ದು ಜಪಾನಿ ಭಾಷೆ. ಜಪಾನಿ ಭಾಷೆಯಲ್ಲಿ ಸಾಯೋನಾರ ಅಂತ ಹೇಳಿದ್ರೆ ಐ ಆಮ್ ಲೀವಿಂಗ್ ಇಫ್ ಸೋ ಅನ್ನೋ ಅರ್ಥ ಬರುತ್ತೆ. ವಿದಾಯ ಹೇಳೋದು ಅಂತಂದರೆ ಒಂದು ಸರಿ ನಾವು ಹೋಗಿ ಬರ್ತೇನೆ, ಮತ್ತು ಅದು ಸಕಾರಾತ್ಮಕವಾಗಿ ಹೇಳುವಂಥದ್ದು. ಹೋಗಿ ಬರ್ತೇನೆ ಮತ್ತೆ ಭೇಟಿಯಾಗ್ತೇನೆ ಅನ್ನುವಂತಹ ಅರ್ಥ ಬರ್ತದೆ. ನಮ್ಮಲ್ಲಿ ಕೂಡ ಶಿಷ್ಟಾಚಾರವಾಗಿ ಹೇಳುವಂಥದ್ದು ಯಾರು ಕೂಡ ಹೋಗ್ತೀನಿ ಅಂತ ಹೇಳಲ್ಲ, ಹೋಗಿ ಬರ್ತೀನಿ, ಹೋಗಿ ಬರ್ತೇನೆ ಅಂತ ಹೇಳುವಂತಹ ರೂಢಿ ಪದ್ಧತಿ, ಆ ಒಂದು ಶಿಷ್ಟಾಚಾರ ಮುಂಚೆಯಿಂದನೂ ನಡೆದು ಬಂದಿದೆ. ಹಾಗೆಯೇ ಇದು ಕೂಡ ಒಂಥರ ಪ್ರಸಿದ್ಧ ಪಡೆದಂತಹ ಒಂದು ಬಹಳ ಸಕಾರಾತ್ಮಕವಾದಂಥ ಪದ. ಇದನ್ನು ಸಾಯೋನಾರ ಅನ್ನೋದನ್ನು ಜಪಾನಿಯರು ಸಂದರ್ಭ ಬಂದಾಗಲ್ಲ ಅದನ್ನು ಬಳಸೋದಕ್ಕೆ ಬಹಳ ಹೆಮ್ಮೆ ಪಡ್ತಾರೆ. ಈ ಒಂದು ಹೆಸರಿನಲ್ಲಿ 1950ರ ದಶಕದಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಸಿನಿಮಾ ಕೂಡ ಬಂದಿತ್ತು. ಈ ಸಾಯೋನಾರ ಮುಂಚೆ ಸಯೋನಾರ ಬಾ ಕೈರಿ ಮಿಸು ಅಂತ ಹೇಳಿತ್ತು. ನಂತರ ಸಯೋನಾರ ಬಾ ಅಂತ ಆಯಿತು. ಈಗ ಸಾಯೋನಾರ ಅಂತ ಆಗಿದೆ. ಸಾಯೋನಾರ ಶಾರ್ಟಾಗಿ ಸ್ವೀಟಾಗಿ ಕರೆಯುವಂಥದ್ದು. ಇದು ಜಪಾನಿಯರಂತೂ ಯಥೇಚ್ಛವಾಗಿ ಈ ಪದವನ್ನು ಬಳಸ್ತಾ ಇರ್ತಾರೆ. ಈ ವಿಷಯ ಮಾತಾಡ್ತಿದ್ದ ಹಾಗೆಯೇ ಜಪಾನಿನ ಒಂದಷ್ಟು ಹಿನ್ನೆಲೆಯನ್ನು ಹೇಳಬೇಕು ಅಂತ ಅನಿಸುತ್ತೆ. ಜಪಾನ್ನಲ್ಲಿ ಸನಾತನ ಧರ್ಮ ಪುರಾತನ ಕಾಲದಲ್ಲೇ ಇತ್ತು. ನಂತರ ಬೌದ್ಧ ಧರ್ಮ ಸಾಕಷ್ಟು ಪ್ರಚಾರ ಪಡೀತು. ಈಗಲೂ ಕೂಡ ಬೌದ್ಧ ಧರ್ಮ ಅಲ್ಲಿದೆ. ಜಪಾನಿಯರು ಅವ್ರದ್ದೇ ಆದಂಥ ಶಿಷ್ಟಾಚಾರ, ನಮ್ರತೆ, ವಿನಮ್ರತೆ, ಗೌರವ ಕೊಡೋದು, ಈ ಥರದನ್ನೆಲ್ಲ ಅವರ ರೂಢಿಯಲ್ಲಿ ತಂದಿದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಅಷ್ಟೇ, ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನಮ್ರತೆಯಿಂದ, ವಿನಮ್ರತೆಯಿಂದ ಗೌರವ ಕೊಡುವಂಥದ್ದು ಅವ್ರದ್ದೇ ಆದಂಥ ರೀತಿ ಇದೆ. ಇನ್ನು ಅತಿಥಿ ಸತ್ಕಾರ, ಆಹಾರವನ್ನು ಕೊಡಬೇಕಾದ್ರೆ, ಸರ್ವ್ ಮಾಡಬೇಕಾದ್ರೆ ಆಗಲೂ ಕೂಡ ಒಂದು ಶಿಷ್ಟಾಚಾರದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಅವರು ಕೊಡುವಂಥ ಒಂದು ಪದ್ಧತಿ, ರೂಢಿಯನ್ನು ಮಾಡಿಕೊಂಡಿದ್ದಾರೆ. ಕೇಶಾಲಂಕಾರದಲ್ಲಿ ಜಪಾನಿಯರು ಬಹಳ ಪ್ರಿಯರು. 36ಕ್ಕಿಂತ ಹೆಚ್ಚು ಕೇಶಾಲಂಕಾರದ ನಮೂನೆಗಳು ಜಪಾನಿಯರ ರೂಢಿಯಲ್ಲಿದೆ. ಭಾಳ ಇಷ್ಟಪಡ್ತಾರೆ ಅಂತಾನೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಚಿತ್ರಗಳನ್ನು ಬರೆದು 4-5 ನಾನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಜಪಾನಿ ಪದ್ಧತಿಯಲ್ಲಿ ಬಹುಶಃ ಚೈನಾದಲ್ಲಿ ಮೊದಲು ಪ್ರಾರಂಭ ಆಗಿದೆ. ಸಾವಿರಾರು ವರ್ಷಗಳಿಂದ ದೊಡ್ಡ ದೊಡ್ಡ ಮರಗಳನ್ನು ಸಣ್ಣದರಲ್ಲೇ ಆ ಸಸಿನಲ್ಲೇ ಅದನ್ನು ಕುಬ್ಜಗೊಳಿಸಿ ಅಲಂಕಾರಕವಾಗಿ, ಅದಕ್ಕೆ ಬೋನ್ಸೆ ಅಂತ ಕರೀತಾರೆ. ಇದಕ್ಕೆ ವಾದ ವಿವಾದಗಳು ಇದೆ. ಸ್ವೇಚ್ಛೆಯಾಗಿ ಬೆಳೆಯುವಂಥ ಆ ಮರಗಳಿಗೆ ಬಲವಂತವಾಗಿ ಬಂಧನ ಮಾಡಿ ಕುಬ್ಜ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರವೂ ಇದೆ. ಏನೇ ಆಗಲಿ, ನಾವಿವಾಗ ಈ ಒಂದು ಗೀತೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. 1966ರಲ್ಲಿ ಲವ್ ಇನ್ ಟೋಕಿಯೋ ತೆರೆ ಕಂಡಿದೆ. ಆಗ ಬಹಳ ಯಶಸ್ಸನ್ನು ಗಳಿಸುತ್ತೆ. ಇದರಲ್ಲಿ ಹಾಡುಗಳು ಅಷ್ಟೇ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದೆ. ಆದರೆ ಪ್ರಮುಖವಾಗಿ ಹೆಸರು ಮಾಡಿದ್ದು ಸಾಯೋನಾರ ಅಂತ ಹೇಳುವಂಥದ್ದು. ಈ ಭಾರತದ ಸಿನಿಮಾಗಳಲ್ಲಿ ವಿದೇಶಿ ರೀತಿಯ ಸಂಗೀತವನ್ನು ಅಳವಡಿಸಿ ಹಾಡುಗಳನ್ನು ಮಾಡಿರೋದು ಹೊಸತೇನಲ್ಲ, ಸಾಕಷ್ಟು ಆಗಿದೆ. ಅದನ್ನು ಭಾರತೀಯ ಶೈಲಿಗೆ ಅದನ್ನು ಒಂದಷ್ಟು ಮಾರ್ಪಡಿಸಿ ಮಾಡಿರುವಂಥದ್ದು ಇದೆ. ಶೋಲೆನಲ್ಲೇ ಒಂದು ಉದಾಹರಣೆ ತಗೊಳ್ಳೋಣ.
ಅದರಲ್ಲಿ ಇರುವಂಥ ಮೆಹಬೂಬಾ ಮೆಹಬೂಬಾ ಎನ್ನುವಂತಹ ಗೀತೆ ಏನಿದೆ ಅದು ಅರೇಬಿಕ್ ಸ್ಟೈಲಲ್ಲಿದೆ. ಆ ಶೈಲಿಯಲ್ಲೇ ಇದನ್ನು ಈ ಹಾಡನ್ನು ಮಾಡಿದ್ದಾರೆ. ಹೇಳುವ ದಾಟಿ ಇರಬಹುದು ಮತ್ತು ರಾಗ ಸಂಯೋಜನೆ, ಇನ್ಸ್ಟ್ರೂಮೆಂಟ್ ಬಳಸಿರೋದಿರ್ಬೋದು, ಎಲ್ಲವೂ ಕೂಡ ಅರೇಬಿಕ್ ಸ್ಟೈಲಲ್ಲಿದೆ. ಹೀಗೆ ಹಲವಾರು ಗೀತೆಗಳು, ಸಿನಿಮಾ ಗೀತೆಗಳು ಅದರದೇ ಆದಂಥ ವಿಶೇಷತೆಯಿಂದ ಸಾಕಷ್ಟು ಜನಪ್ರಿಯಗೊಂಡಿದೆ, ಸಾಕಷ್ಟು ಜನರ ಮನಸ್ಸನ್ನು ತಲುಪಿದೆ. ಈಗ ಸಾಯೋನಾರ ಈ ಹಾಡನ್ನು ಕೇಳೋಣ ಅಲ್ವಾ? ಬಂಧುಗಳೇ, ಇದುವರೆಗೂ ಕೂಡ ಸಾಯೋನಾರ ಎನ್ನುವಂತಹ ಹಿಂದಿ ಸಿನಿಮಾ ಗೀತೆಯ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಾಳೆ ಮತ್ತೆ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.